ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ. ಮೈಸೂರು ಮಹಾರಾಜರ ಕಂಡ್ರೆ ಯಾರಿಗೆಲ್ಲ ಎಲ್ಲರಿಗೂ ಇಷ್ಟಪಡುವಂತ ಒಂದು ಸಣ್ಣ ವೃತ್ತಿ ಮಾಡ್ತಿರುವಂತಕ್ಕಂಥ ವೃತ್ತಿ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ವಿದ್ವಾಂಸರು ಕೊಂಡಾಡುವಂತಹ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು. ಅವರನ್ನ ಕುರಿತಾಗಿ ನಂಜುಂಡ ಸ್ವಾಮಿಗಳವರು ಅಂತ ವಿದ್ವಾಂಸರಾದಂತ ವೀಣಾ ವಿದ್ವಾಂಸರು ನಿನ್ನೆ ಪ್ರಶ್ನೆ ಉತ್ತರ ಹೇಳ್ತಾ ಇದ್ರು. ಪುನಃ ಇವತ್ತು ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕಾತರದಿಂದ ನಾನು ಇವತ್ತು ಮತ್ತೆ ಅವರನ್ನ ಕೂರಿಸ್ಕೊಂಡಿದ್ದೇನೆ. ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು 94 ಸಂಸ್ಕೃತ ಕೃತಿಗಳನ್ನ ತಾವೇ ಸ್ವತಃ ರಚಿಸಿರುವುದು ಒಂದು ರೀತಿಯ ಹೆಮ್ಮೆ ಅಂತ ಹೇಳ್ಬೋದು. ಒಂದು ರೀತಿಯ ಸ್ವತಃ ಅವರೇ ದೇವತಾ ಮನುಷ್ಯ. ಯಾವ ಒಂದು ಅಲ್ಲಿ ರಚನೆಯನ್ನು ಎಲ್ಲದಕ್ಕೂ ರಾಗಗಳು ಬೇರೆ ಬೇರೆ ಪುನರಾವರ್ತಿತ ಆಗಿಲ್ಲ ಅಂತ. ಕರೆಕ್ಟ್. ಗಣಪತಿ ಮೇಲೊಂದಷ್ಟು ರಚನೆ ಇದೆ, ಶಿವನ ಮೇಲಿದೆ, ಅನಂತರ ದೇವಿ ಮೇಲಿದೆ, ಚಾಮುಂಡೇಶ್ವರಿ ಮೇಲಿದೆ, ತಾಯಿ ಭುವನೇಶ್ವರಿ ಮೇಲಿದೆ. ಹೀಗೆ ಎಲ್ಲವನ್ನೂ ಅವರು ಸವಿಸ್ತಾರವಾಗಿ ನನಗೆ ಹೇಳ್ತಾ ಇದ್ರು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಒಬ್ಬ ರಾಜನಾದಂಥವರಿಗೆ ಆಡಳಿತಾತ್ಮಕ ಕೆಲಸಗಳೇ ಹೆಚ್ಚು ಕಣ್ಣು ಮುಂದೆ ಇರುತ್ತೆ. ಯಾಕಂತಂದ್ರೆ ತುಂಬಾ ಅವರು ಮುತ್ಸದ್ಯ ಆಗಿರ್ಬೇಕಾಗುತ್ತೆ, ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ. ಬಹುಶಃ ಅವ್ರಿಗೆ ಈ ರೀತಿಯ ಸಂಸ್ಕೃತ ಕೃತಿನೋ ಅಥವಾ ಈ ರೀತಿಯ ಕಲೆಯನ್ನು ಉಳಿಸಿ ಬೆಳೆಸುವಂತ ಕಾರ್ಯ ಆಗಿದ್ದು ಅವ್ರಿಗೆ ಯಾವ ಒಂದು ನೆರೆ ರಾಜ್ಯದಲ್ಲಿ ಯುದ್ಧಕ್ಕೆ ಹೋಗದೇ ಇರೋದೇ ಇರಬಹುದು. ಮೈಸೂರು ಮಹಾರಾಜರ ಪರಂಪರೆ ನೋಡಿದ್ರೆ ಯಾವ ರಾಜನು ಖಡ್ಗನ ಹೀಗೆ ಮೇಲಕ್ಕೆ ಇಟ್ಕೊಂಡಿಲ್ಲ, ಸಾಧ್ಯವೇ ಇಲ್ಲ. ಎಲ್ಲರೂ ಖಡ್ಗದ ತುದಿಯನ್ನ ನೆಲಕ್ಕೆ ತೋರಿಸುವ ಹಾಗೆ ಇದೆ ಎಲ್ಲರ. ಬಹುಶಃ ಅದೇನ ಇಲ್ಲ ಅವ್ರಿಗೆ ಆ ಒಂದು ಉತ್ಪತ್ತಿ ಆಗೋದಕ್ಕೆ, ಆ ಒಂದು ರಸ ಉತ್ಪತ್ತಿ ಆಗೋದಕ್ಕೆ ಏನ್ ಕಾರಣ, ಅವ್ರಿಗೆ ಏನ್ ದೃಷ್ಟಾಂತ ಆಗಿರ್ಬೋದು ಅನ್ನೋದನ್ನ ನೋಡಿ. ಶ್ರೀಹರಿಯವರೇ, ನೀವು ಕೇಳಿರೋ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇಲ್ಲ, ಇದು ಒಂದು 25 ಪ್ರಶ್ನೆ ಒಟ್ಟಿಗೆ ಕ್ರೋಡಿಗೆ ಅಂತ ಹೇಳಿದ್ದೀರಾ. ಬಟ್ ನಾನು ಒಂದು ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮೈಸೂರಿನ ದೊರೆಗಳಿಗೆ 600 ವರ್ಷ, ಯದುರಾಯರ ಕಾಲದಿಂದ 600 ವರ್ಷಗಳ ಇತಿಹಾಸ ಇದೆ. ಜಯಚಾಮರಾಜೇಂದ್ರ ಒಡೆಯರವರು 25ನೇ ಕೊನೆಯ ಆಳಿದ ದೊರೆ. ಅವರು ಆಳಿದ ದೊರೆ, ಆಮೇಲೆ ರಾಜಪ್ರಮುಖ ಆದರು, ಆಮೇಲೆ ಮಡ್ರಾಸ್ ಗವರ್ನರ್ ಆದರು. ಬಿಡಿ, ಅದು ಒಂದು ನೀವು ಹೇಳಿದ್ರೆ ಆಡಳಿತದ ವಿಚಾರದಲ್ಲಿ ಆಯಿತು. ನಾವೆಲ್ಲ ಮೈಸೂರಿನವರು ಈಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ. ಈಗಿರೋ ಯದುವೀರ ಕೃಷ್ಣದತ್ತರನ್ನು ನಾವು ಇದು ಮಾಡ್ತೀವಿ. ಯಾಕಂದ್ರೆ ಆ ಪರಂಪರೆನೇ ಹಾಗೆ. ರಾಜತ್ವ ರದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆದರೆ ನಮ್ಮಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅಂತ, ನಾವು ರಾಜನ ದೇವತೆಗಳ ಇಂದ್ರನ ಸ್ವರೂಪ ಅಂತ. ಅದರಲ್ಲೂ ನಮ್ಮ ಮೈಸೂರಿನ ಒಂದೊಂದು ಬಡಾವಣೆನೂ ಅವರ, ಈಗ ಎಷ್ಟೋ ಜನ KC ಲೇಔಟ್ ಅಂತಾರೆ, ಕೆಂಪು ಚೆಲುವರ ಮನೆ ಅಂತ, ಇದು ಅವ್ರ ತಾಯಿ, ಮಹಾರಾಜರ ತಾಯಿ. ಸೊ ಹೀಗೆ ಪ್ರತಿಯೊಂದು ಎಲ್ಲಿ ನೋಡಿದ್ರು ಕೃಷ್ಣರಾಜ ಒಡೆಯರದ್ದು ಎಷ್ಟು ಕಾರ್ಖಾನೆಗಳು, ಎಷ್ಟು ಜನಕ್ಕೆ ಅದೆಲ್ಲ ಬಿಟ್ಬಿಡಿ. ನಾವು ಜಯಚಾಮರಾಜೇಂದ್ರರನ್ನೇ ವಿಶೇಷವಾಗಿ ಪೂಜಿಸೋದು ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮ್ಯೂಸಿಷಿಯನ್ ಆಗಿ ಅದು ಆಲ್ ಓವರ್ ದಿ ವರ್ಲ್ಡ್. ಭಾರತ ರತ್ನ ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರು ಯುನೈಟೆಡ್ ನೇಷನ್ಸ್ ಅಲ್ಲಿ ಆಗಲೇನೆ 4-5 ರಚನೆಗಳನ್ನು ಹಾಡಿದ್ರು. ನಂತರ ಇನ್ನು ಅವಾಗ ಪ್ರಿಂಟಲ್ಲಿ ಯಾವುದು ಪುಸ್ತಕ ಬಂದಿಲ್ಲ. ಜಯಚಾಮರಾಜೇಂದ್ರ ಒಡೆಯರು ಮನಸ್ಸು ಮಾಡಿದ್ದಿದ್ರೆ ಅವ್ರ ಗ್ರಂಥದಲ್ಲಿ ಯಾವುದೋ ಕಾಲದಲ್ಲಿ ಪ್ರಿಂಟ್ಗಳಾಗಿರ್ಬೋದಾಗಿತ್ತು. ಅವ್ರಿಗೆ ಆ ರೀತಿ ನನ್ನ ಪುಸ್ತಕ, ನಾನೊಬ್ಬ ಆಫ್ಟರ್ ಆಲ್ ಅನ್ನೋ ಒಂದು ಭಾವನೆ ಇತ್ತು. ನಾನೊಬ್ಬ ವಾಗ್ಗೇಯಕಾರ ಅಂತ ಹೇಳ್ಕೊಳ್ಳೇ ಇಲ್ಲ. ಕಷ್ಟಪಟ್ಟು ನಾವು ಚೆನ್ನಕೇಶವಯ್ಯನವರು, ಈ ಥರ ಕೃಷ್ಣಮೂರ್ತಿಗಳು, ವಾಸ್ತವಾಚಾರ್ಯ ಮೊಮ್ಮಗ, ಅವ್ರ ಕ್ಲಾಸ್ಮೇಟ್ ಅವರು ಒಟ್ಟಿಗೆ ಬರ್ಕೋತಾ ಇದ್ರು. ಆ ನೊಟೇಷನ್ ಎಲ್ಲ ಬರ್ಕೊಂಡು ಕೃಷ್ಣಮೂರ್ತಿಗಳು ಮಾಡಿರೋದು. ಅವರ ಇನ್ನೊಬ್ಬ ಬ್ರದರ್ ರಾಜಾರಾಮ್ ಅಂತಿದ್ದಾರೆ, ಅವರು ಕಲಾಕ್ಷೇತ್ರದ ಡೈರೆಕ್ಟರ್ ಆಗಿದ್ರು. ನಮ್ಮನ್ನು ಅಲ್ಲಿಗೂ ಕರೆಸಿದ್ರು. ಹೀಗಾಗಿ ಏನಾಗಿದೆ, ಅವರ ಆಸ್ಥಾನದಲ್ಲಿ ಪಾಟಣ್ಕರ್ ಚಂದ್ರಶೇಖರ್ ಭಟ್ರು, ಒಳ್ಳೆ ವಿದ್ವಾಂಸರು, ಶ್ರೀವಿದ್ಯಾ ಉಪಾಸಕರು ಅವರುವೆ. ನಂತರ ಯಾಮನಾಚಾರ್ಯರು ಇದ್ರು, ಸಂಸ್ಕೃತ ಪ್ರೊಫೆಸರು. ಒಂದು ದೊಡ್ಡ ಒಂದು ಸಮೂಹ ಅವ್ರ ಜೊತೆ ನೋಡಿ. ಟೆಲ್ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ. ಅವ್ರ ರಾಜತ್ವನ ಬದಿಗೊತ್ತಿ ಮೈಸೂರು ವಾಸ್ತವಾಚಾರ್ಯರು ವೀಣಾ ವೆಂಕಟಗಿರಿಯಪ್ಪನವರು, ಶೇಷಣ್ಣವರ ನೇರ ಶಿಷ್ಯರಾದ ವೀಣಾ. ನನಗೊಂದು ಹೆಮ್ಮೆ ಅಂದರೆ ಅವರ ಶಿಷ್ಯರು, ಅವರ ಒಂದು ಪರಂಪರೆಯನ್ನು ನಾನು ಬಂದವನು ಅನ್ನೋ ಒಂದು ಹೆಮ್ಮೆ ನನಗಿದೆ. ಯಾಕಂದರೆ ಅಂತ ನೀವು ಹೇಳಿದ್ರಲ್ಲ, ಹುಷಾರ್ನವ್ರ ಮನೇಲಿದ್ದು ಅವರ ಆಶೀರ್ವಾದ ನೆಲದಿಂದ. ಹಾಗೆ ನೋಡಿ, ಜಲ, ನೆಲ ಇವೆಲ್ಲ ಇದೆಲ್ಲ ನಮಗೆ ಯಾವುದೋ ಒಂದು ರೀತಿ ಗೊತ್ತಿಲ್ಲದೆ ಅವರ್ಣನೀಯವಾದ ಒಂದು ಶಕ್ತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ನಮಗೇನು ಅನಿಸುತ್ತೆ, ನಾವು ಹೀಗ ಅನ್ಸುತ್ತೆ,
ಈಗ ಈ ಥರ ನಂಗೆ ಬೇಕಾದಷ್ಟು ಟಿ ವಿಯವರು ಒಂದು ಚಾನಲ್ ಇಂಟರ್ವ್ಯೂ ಮಾಡ್ತಾರೆ. ಅವಾಗ ನನಗೆ ಅವರೆಲ್ಲ ಹೇಳಿದ್ರೆ ಇದೆಲ್ಲ ನಮ್ದು ಸ್ವಂತದ್ದು ಅಲ್ವಲ್ಲ, ಎಲ್ಲ ಬಾರ್ವರ್ಡ್ ಅಲ್ವ, ಇಷ್ಟೊಂದು ಜನ ಕೊಟ್ಟಿರೋದು. ನಾವು ಬಿಟ್ಟು ಹೋಗ್ತೀವಿ. ನಾ ಹೇಳ್ತಿದ್ದೀನಲ್ಲ, ಕೊಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಬೇಕು, ಇಲ್ಲ ಇಟ್ಟು ಹೋಗ್ಬೇಕು. ಈಗ ಯಾರೇ ಆಗಲಿ, ಯಾರೇ ದೊಡ್ಡ ದೊಡ್ಡ ಟ್ರಿಲಿಯನಿಯರ್ ಆಗಲಿ ಅಲ್ವಾ, ಕೊಟ್ಟು ಹೋಗೋದೇ ಇಂಪಾರ್ಟೆಂಟ್. ಆಗ ನಾವು ಏನು ಬಿಟ್ಟು ಹೋಗ್ತೀವೋ ಅದನ್ನು ಅವ್ರು ಇಡ್ತಾರೆ. ನಿಮ್ಮಂತ ಈಗ ನಿಮ್ಮ 35 ವರ್ಷ ಹುಡುಗ ಪ್ರೊಜಿನಿಗೆ ಮುಂದಕ್ಕೆ ನಾಳೆ ಇದನ್ನ ಕೇಳಲು ಚಾಮರಾಜನಗರಿಗೆ ಸಂಸ್ಕೃತ ಜ್ಞಾನ ತುಂಬ ಚೆನ್ನಾಗಿತ್ತು. ಯೋಗಶಾಸ್ತ್ರದಲ್ಲೂ ಇದ್ರು. ದತ್ತಾತ್ರೇಯ ಅಂತ ಒಂದು ಮ್ಯಾಗ್ನಮ್ ಅಪಸ್ ಅದನ್ನು ಬರೆದವರು ಬಹಳ. ದತ್ತಾತ್ರೇಯ ಆ ಗ್ರಂಥ ಇದೆಯಲ್ಲ, ಅವಾಗ ಏನಾಗುತ್ತೆ, ರಾಜತ್ವದ ಜೊತೆಗೆ ಅವರಿಗೆ ಈ ವಿದ್ಯೆ ಇತ್ತಲ್ಲ, ಅವ್ರದ್ದು ಕ್ಷಾತ್ರ ವಿದ್ಯೆ ಬೇರೆ ಬಿಟ್ಬಿಡಿ. ಅವರು ಅವ್ರ ಕಾಲದಲ್ಲಿ ಇದೆಲ್ಲ ದಸರಾ ಮೆರವಣಿಗೆ, ಮಹಾರಾಜರನ್ನೇ ಸಿಂಹ, ಅದೆಲ್ಲ ನಾನು ವಿವರವಾಗಿ 21 ಕಂತುಗಳಲ್ಲಿ ಬಹಳ ವಿಶೇಷವಾಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಆ 21 ಕಂತುಗಳಲ್ಲಿ ಹೇಳಿದ್ದೀನಿ. ಅದು ಪುನಃ ಬೇಕಾಷ್ಟೇ ಪುನಃ ಪ್ರಸಾರ ಆಗಿದೆ. ಇದಲ್ದೇನೆ ಹಾಡುಗಳನ್ನು 94 ರಚನೆಗಳನ್ನು ಯಾರು ಪೂರ್ಣವಾಗಿ ಹಾಡಿರಲಿಲ್ಲ. ಒಂದು 70 ರಚನೆಗಳನ್ನು ಇಂಥವರೆಲ್ಲ ನೊಟೇಶನ್ ಅಂತ ಒಂದಿದೆ ನಮ್ಮಲ್ಲಿ. ಅದನ್ನು ನೋಡಿಕೊಂಡು, ಅದೇ ವಾಸ್ತವಾಚಾರ್ಯರ ಮೊಮ್ಮಗ ಕೃಷ್ಣಮೂರ್ತಿಗಳು ಮಾಡಿರೋ ಕೆಲಸ ಅದು. ನಾನು ಅದರ ಬಗ್ಗೆ ಇದೇ ಫಸ್ಟ್ ಟೈಮ್ ಇದರ ಬಗ್ಗೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಪ್ರತಿಕೃತಿಗಳನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲಿಟ್ರೇಟ್ ಮಾಡಿ ಪುಸ್ತಕಗಳ ಕೃತಿಗಳು ಬರೆದು ಅವುಗಳ ಬಗ್ಗೆ ವಿಶೇಷವಾಗಿ ಯಾವ ಸಂದರ್ಭದಲ್ಲಿ ಅವರು ಈ ಒಂದೊಂದು ಕೃತಿಗೂ ಒಂದು ಹಿನ್ನೆಲೆ ಇದೆ. ಭುವನೇಶ್ವರಿ ಅಂತ ಮಾಡಿದ್ದಾರೆ. ಅದು ನಾನು ಇದಲ್ಲದೆ ಇನ್ನೊಂದು ವಿಶೇಷವಾಗಿ ಒಂದು ಮಾಡಿರೋದೇನಪ್ಪ ಅಂದರೆ, ನಾನು ಶ್ರೀವಿದ್ಯಾ ಉಪಾಸಕ. ಅವ್ರ ಮಹಾರಾಜರು ಶ್ರೀವಿದ್ಯಾ ಅವ್ರದ್ದು ಅಂಕಿತಾನೆ, ಅವ್ರದ್ದು ರಾಜಯೋಗೀಂದ್ರ ಚಿತ್ಪ್ರಭಾನಂದ ಅಂತ ಇದೆ. ವಿಶೇಷವಾಗಿ ಅವ್ರದ್ದು ಅಂಕಿತ ಇಟ್ಕೊಂಡು ಮಾಡಿದಾಗ ಆ ಪ್ರತಿಯೊಂದು ರಚನೆಗೂ ಒಂದೊಂದು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಅವರ ಶ್ರೀವಿದ್ಯಾ ಗುರುಗಳು. ವೆಂಕಟಗಿರಿಯಪ್ಪನವರು ವೀಣಾ ವೆಂಕಟಗಿರಿಯಪ್ಪನವರು ವೀಣೆನಲ್ಲಿ ಪಿಯಾನೋ ನುಡಿಸ್ತಾ ಇದ್ರು. ನೀವು ಕೇಳಿದ್ರಲ್ಲ, ಇದೆಲ್ಲ ಯಾವಾಗ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಇವು ಚತುರ್ವೇದಗಳು. ಯಾರಲ್ಲಿ ಒಬ್ಬರ ವ್ಯಕ್ತಿನಲ್ಲಿ ಘನೀಭೂತವಾಗಿರುತ್ತೋ ಅವರು ಇಂಥ ರಚನೆಗಳನ್ನು ಮಾಡೋಕ್ಕೆ ಸಾಧ್ಯ. ರಾಜತ್ವ ಬೇರೆ, ಹಿಸ್ಟೋರಿಯನ್ಸ್ ಅದ್ರ ಬಗ್ಗೆ ಬೇಕಾಷ್ಟು ಬರೆದಿದ್ದಾರೆ, ಹೇಳಿದ್ದಾರೆ. ಬಟ್ ವಿಶೇಷವಾಗಿ ನನ್ನ ಪೂರ್ವ ಪುಣ್ಯ, ನಮ್ಮ ತಂದೆ 59 ವರ್ಷ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪಾರ್ವತಿಗರಾಗಿತ್ತು. ಲಕ್ಷ್ಮೀರಮಣ, ಪ್ರಸನ್ನ ಕೃಷ್ಣ, ಶ್ವೇತವರಹಸ್ವಾಮಿ, ಮೈಸೂರು ಚಾಮುಂಡಿ ಬೆಟ್ಟದ. ಆಗ ನನಗೆ ಇವಾಗ ಸೌಭಾಗ್ಯ ದೊಡ್ಡವ್ರನ್ನೆಲ್ಲ ಭೇಟಿ ಮಾಡುವಂಥ ಸೌಭಾಗ್ಯ ಸಿಕ್ತು. ಇಂಥ ಮಹಾನುಭಾವರುಗಳು ಅವರ ಆಸ್ಥಾನದಲ್ಲಿದ್ದವರೆಲ್ಲ ಘಟಾನುಘಟಿಗಳು. ಯಾರನ್ನೇ ಒಬ್ಬರು ನೇಮ್ ದೆಮ್ ಒಂದು ಸಭೆ ನಡೆಸೋ ಸಂಜೆ ಹೊತ್ತು ಅವರಿಂದ ಕೇಳಿ ತಿಳ್ಕೊಳ್ಳೋರು. ಅದು ಅವ್ರಿಗೆ ಶಿವಪೂಜೆ ಮಾಡುವಾಗ ಪ್ರತಿ ದಿವಸ ಸಂಗೀತ ಇರಬೇಕು. ಅಂದರೆ ಸಂಗೀತ ಅವರ ಒಂದು ಬ್ಲಡ್ ಸ್ಟ್ರೀಮಲ್ಲಿತ್ತು. ಆಗ ಯಾಕೆ ನಾನು ಈ ಥರದ್ದು, ಅವರೇನು ಪ್ರಚಾರ ಆಗಲಿ ಅಂತ ಮಾಡಿದವರೆಲ್ಲ ಒಂದು ಕಡೆ ಬರೆದು ಹೇಳಿದ್ರು. ಸ್ವಲ್ಪ ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆ ಎಲ್ರಿಗೂ, ನಾವು ಸುಕನ್ಯಾ ಪ್ರಭಾಕರ್ಗೆ ನಾನು ಗೈಡ್ ಮಾಡ್ತಿದ್ದರು, ಅವರು ಕೇಳೋರು, ಎಷ್ಟೋ ಜನ ಯಾಕೆ ನೀವು ಈ ಸಬ್ಜೆಕ್ಟ್ ತಗೊಂಡ್ರಿ? ಮಹಾರಾಜರು ಎಲ್ಲ ಕಡೆಯಲ್ಲೂ ಅದೊಂದು ಇದ್ದೇ ಇರುತ್ತೆ ಅಪವಾದ, ಅವ್ರಿಗೆ ಎಷ್ಟೊಂದು ಬರ್ತಿತ್ತೆ ಅಂತ. ಯಾರ ಹೊಟ್ಟೆಯಲ್ಲಿ ಯಾರು ಇರ್ತಾರೆ, ಯಾರ ತಲೆಯಲ್ಲಿ ಯಾರು ಇರ್ತಾರೆ, ಯಾರಿಗೂ ಹೇಳಕ್ಕಾಗಲ್ಲ. ಈಗ ನಿಮಗೆ ನೀವು ಆತ್ಮಾವಲೋಕನ ಅಂತ ಒಂದು ಮಾಡ್ಕೊಂಡು ಒಂದು ಚಾನಲ್ ಮಾಡಬೇಕು ಅಂತ ಹೇಳಿ ಒಂದು 600 ಮಾಡಿದ್ದೀರಾ. ನಿಮ್ಗೆ ಈ ಥರ ಸಂದರ್ಶನಗಳ ಮೂಲಕನೂ ಮಾಡಿದ್ದೀರಾ, ಜೊತೆಗೆ ಎಲ್ಲೆಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆಗ್ತಿರುತ್ತೋ ನಾನು ನೋಡಿದೆ. ಅದನ್ನು ಅಂದರೆ ಅದಕ್ಕೆ ಯಾರು ಮಾಡಬೇಕಾಗಿಲ್ಲ. ಇದು ಎಲ್ಲಿವರೆಗೆ, ಈಗ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದಾಗ MS ಸಾವಿತ್ರಿ ಅವರು ಪಾಪ ಸೀನಿಯರ್ ಅಡ್ವೊಕೇಟು, ಒಂಥರ ಕಲಾ ಕೈಂಕರ್ಯ ಮಾಡಬೇಕು ಅಂತ, ಯಾಕೆಂತ ಸ್ಟೂಡೆಂಟು, ಅವ್ರ ತಾಯಿನೂ ಸ್ಟೂಡೆಂಟು, ಬಂದು ಅಷ್ಟು ಬ್ಯುಸಿ ಅಡ್ವೊಕೇಟು, ದಿನ ಬೆಳಗ್ಗೆ 2 ದೇವ್ರ ತನ್ನ ಮೇಲೆ ಹೂ ಪೂಜೆ ಮಾಡಿದಾಗ ಇಷ್ಟು ಮಾಡಿದ್ದಾರೆ. ಯಾಕೆಂದ್ರೆ ಅವ್ರನ್ನೂ ಸ್ಮರಿಸ್ಕೋಬೇಕು. ಯಾಕಂದ್ರೆ ಈ ಕೆಲಸ ಆಗೋಕ್ಕೆ ಮೊದಲನೇ ಶುರು ಮಾಡಿದಾಗ ಮಾಡೋಕ್ಕಾಗತ್ತಾ ಅಂತ. ಜಯಚಾಮರಾಜೇಂದ್ರ ಬಗ್ಗೆನೇ ವಿವರವಾಗಿ ಸುಮಾರು 150 ವಿಡಿಯೋಸ್ ಇದೆ ನೋಡಿ, ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಹೇಳಿದಾಗ ನನಗೆ ಇನ್ನೊಂದು ಮಾತು ಹೇಳಬೇಕು ಅನಿಸ್ತಿದೆ. ಹೇಳಿ. ಒಂದು ಸಂಗೀತ ಕಚೇರಿಗೆ ಹೋಗಿದ್ದೆ. ಅದು ಯಾವ ರೀತಿ ಇತ್ತು ಅಂದ್ರೆ, ಭರತನಾಟ್ಯ ಮತ್ತೆ ಮೋಹಿನಿಯಾಟ್ಟಂ ಪ್ರದರ್ಶನ ಇತ್ತು. ಅಲ್ಲಿ ಚಿತ್ರೀಕರಣ ನಾನು ಮಾಡೋದೋ ಬೇಡವೋ, ನನಗೆ ಅವಕಾಶ ಸಿಗುತ್ತೋ ಅನ್ನೋ ತಡ ಆಗೋಗಿತ್ತು. ಮುಂಚಿತವಾಗಿ ಹೋದ್ರೆ ಫ್ರಂಟ್ ಸೀಟಲ್ಲಿ ಕೂತಿದ್ರೆ ಚೆನ್ನಾಗಿ ಚಿತ್ರೀಕರಣ ಮಾಡ್ಬೋದು. ತಡ ಆದ್ರೂ ಸದ್ಯ ಖಾಲಿ ಇತ್ತು, ನಾನು ಕೂತೆ. ನನ್ನ ಪಕ್ಕ ಒಬ್ಬ ಹುಡುಗ ಕೂತಿದ್ದ, ಅವನು ಚಿತ್ರೀಕರಣ ಅವನು ಮಾಡ್ತಾ ಇದ್ದಾನೆ,
ಪೂರ ನಿದ್ದೆ ಮಾಡ್ತಾ ಇದ್ದಾನೆ. ಏನು ಅವನಿಗೆ ಗಂಧ ಗಾಳಿ ಏನು ಗೊತ್ತೇ ಇಲ್ಲ, ಸುಮ್ಮನೆ ಏನೋ ಸರಿ ಹಿಡಿತಾ ಇದ್ದಾನೆ. ಇಲ್ಲ ಇಲ್ಲ ಇಲ್ಲ, ಅದು ಸಂಗೀತ ಆಸಕ್ತಿ ಇರೋರು ಕೂತ್ಕೊಂಡು ಚಿತ್ರೀಕರಿಸಿದ್ರೆ ಅದು ಈಗ ನೋಡಿ ಪರಿಪಕ್ವವಾಗಿ ನಿಮಗೆ ಈ ಸಾಧ್ಯ ಪ್ರಶ್ನೆಗಳು ಕೇಳ್ತಿದ್ದೀರಲ್ಲ, ಹೇಳಿದ್ರು ಒಂದ್ ಪ್ರಶ್ನೆ ಕೇಳ್ಬಿಟ್ರಿ, ನನ್ಗೆ ಇನ್ನು ಉತ್ತರ ಪೂರ್ತಿ ಇನ್ನು ಹೇಳಿಲ್ಲ ಮಧ್ಯದಲ್ಲಿ. ಆಮೇಲೆ ಯಾಕೆ ಪ್ರಶ್ನೆಗಳೇ ಹಾಗೆ. ನಾನು ಕ್ವಿಜ್ ಮಾಸ್ಟರ್ ಆಲ್ಸೋ, ಬೇಕಾಷ್ಟು ನೋಡಿ ಇದೆ ಇಲ್ಲೆಲ್ಲ ಇದೆ ಇದರಲ್ಲಿ ಕ್ವಿಜ್. ಇದು ವಾಜಪೇಯಿ ಅವ್ರ ಇದು ಮಾಡಿದ್ದಾರೆ, ಅಬ್ದುಲ್ ಕಲಾಂ ಅವರು. ಸೊ ಅದು ಇಂಟರ್ನ್ಯಾಷನಲ್ ಲೆವೆಲ್ ಆಯ್ತು. ಇದು ಅಷ್ಟೇನೆ ಇಂಟರ್ನ್ಯಾಷನಲ್ ಲೆವೆಲ್ ಪುಸ್ತಕ. ನವರತ್ನಸ್ ಆಫ್ ಮೈಸೂರು ಪ್ಯಾಲೇಸ್ ಅಂತ ಮಧ್ಯದಲ್ಲಿ ಚಾಮರಾಜ ಪದಕದ ತರ MS ಅಮ್ಮ ಅವರಿದ್ದಾರೆ. ಸೊ ಇವೆಲ್ಲ ಎಲ್ಲ ಯಾಕೆ ವ್ಯಕ್ತಿಗತವಾಗಿ ವಂಶ ಪಾರಂಪರ್ಯವಾಗಿ ಆಡಳಿತಾತ್ಮಕ ಕಲೆಗಳು ಬಂದಿರಬಹುದು. ಇದನ್ನ ಅವರು ಆಸ್ಥಾನದಲ್ಲಿ ಚಿಕ್ಕವರೇ ಇದ್ದಾಗ ತಮ್ಮ ತಂದೆನೋ ಅಥವಾ ದೊಡ್ಡಪ್ಪ ನಾಲ್ವಡಿಯವರು ನಡೆಸ್ತಿದ್ದ ಕಚೇರಿಗಳನ್ನ ಕೇಳಿ 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 ಮೈಗೂಡಿಸ್ಕೊಂಡು ಸಂಸ್ಕೃತ ಬರೋದ್ರಿಂದ ಕಲ್ತಿದ್ರಿಂದ ದೇವಿ ಉಪಾಸಕರಾಗಿದ್ದ ಮಾಡಿ. ಎಕ್ಸಾಕ್ಟ್ಲಿ ನೋಡಿ, ಅದಕ್ಕೆ ಗಣಪತಿ ಮೇಲೆ 11 ರಚನೆ ಮಾಡಿದ್ದಾರೆ. ಆಮೇಲೆ ಶಿವನ್ ಕುರಿತು 15 ಕೃತಿಗಳು ಮಾಡಿದ್ದಾರೆ. ವಿಷ್ಣುವಿನ ಕುರಿತು 4 ಮಾಡಿದ್ದಾರೆ. ಸರಸ್ವತಿ ಕುರಿತು 2 ಮಾಡಿದ್ದಾರೆ. ಲಕ್ಷ್ಮೀನ ಕುರಿತು ನಾನ್ ಕರೆದಿದ್ರು ಲಕ್ಷ್ಮೀ ಪಂಚರತ್ನ ಅಂತ 5 ಕೃತಿಗಳನ್ನು ಮಾಡಿದ್ದಾರೆ. ಇನ್ನು ಉಳಿದೆಲ್ಲ ದೇವಿಯರ ಬಗ್ಗೆ ಪ್ರತಿಯೊಂದು ಅವ್ರಿಗೆ ಎಷ್ಟು ಅರ್ಚನೆಗಳು, ಎಷ್ಟು ಅವ್ರಿಗೆ ಬಹಳ ಭಗವದ್ ಭಕ್ತರು. ಯಾವ ದೇವಿ ಅಂತ ಶೃಂಗೇರಿ ಅವರನ್ನ, ಶೃಂಗೇರಿ, ಪರಕಾಲ ಮಠ, JSS ಮಠ, ಆದಿಶಂಕರ, ಅವ್ರಿಗೆ ಜಾತಿ ಮತ ಅಂತಿರ್ಲಿಲ್ಲ. ಎಲ್ಲ ಮತದವ್ರನ್ನು ಕೊಟ್ಟು ಒಟ್ಟುಗೂಡಿಸುವಂತ ಆಳಿದವರೇ ನೋಡಿ. ಬರೀ ಇದಲ್ಲ, ಅದೊಂದು ಸಾಂಪ್ರದಾಯಿಕವಾಗಿ ಇನ್ನೂ ಮುನ್ನ ನಡ್ಕೊಂಡು ಸಂಪ್ರದಾಯ ಬಿಟ್ಟೇ ಇಲ್ಲ. ಪ್ರಮೋದಾದೇವಿಯರು, ಯದುವೀರ್ ಕೃಷ್ಣದತ್ತ ಅವರು, ಶ್ರೀಕಂಠತ್ರ ಏನ್ ಮಾಡಿದ್ರು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಈಗಲೂ ವಿತೌಟ್ ಅರಮನೆ ನಮ್ಮ ಮೈಸೂರು ದಸರಾ. ಯಾಕೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಆಡ್ಬಂತು? ಬಿಕಾಸ್ ಆಫ್ ನಾವೆಲ್ಲ ಜಯಚಾಮರಾಜ ಒಡೆಯವರು ನೋಡಿರೋರು, ಹತ್ರ ನೋಡಿರೋರು, ಜೊತೆಗೆ ಅವರ ಜಂಬೂ ಸವಾರಿಯಲ್ಲಿ ಅದನ್ನ ನೋಡ್ತಾ ಇದ್ದಿತ್ತು. ಇದು ನಮ್ ಕಣ್ ತುಂಬಿಕೊಂಡ್ರು. ನೀವು ಏನೇ ಮಾಡಿ, ರಿಪಬ್ಲಿಕ್ ಡೇ ಪೆರೇಡ್ ಆಗುತ್ತೆ 26ನೇ ತಾರೀಕು ಜನವರಿಯಲ್ಲಿ. ಅದು ಅದೊಂದು ಬೇರೆ ಮಟ್ಟ. ಇದು ಒಂದು ಸಾಂಸ್ಕೃತಿಕ ಉತ್ಸವ ನಮ್ದು ಜಯಚಾಮರಾಜ. ಇದು ದಸರಾ ಉತ್ಸವ ಇದೆಯಲ್ಲ, ಅಲ್ಲಿ ತೊಟ್ಟಲ್ ಸಂಗೀತ ಅಂತ ಆಗ್ತಾ ಇತ್ತು. ನೀವು ಹೇಳಿದ್ರಲ್ಲ, ಪ್ರತಿಯೊಂದು ತೊಟ್ಟಲು ಸಂಗೀತದಲ್ಲೂ ಆ ಸಂಗೀತಕ್ಕೆ ಸೆಲೆಕ್ಷನ್ ಆಗ್ಬೇಕಾದ್ರೆ ಒಂದು ದೊಡ್ಡ ಕಮಿಟಿ, ಸುಮ್ಮನೆ ಆಗಲ್ಲ. ಎಷ್ಟೊಂದು ತಾಲೀಮು ಮಾಡಬೇಕು ಅಂತೀರಾ. ಮುಂಚೆನೆ ಒಂದು ದರ್ಬಾರ್ ಬಕ್ಷಿ ಅಂತಿರೋರು, ವಾಸ್ತವಾಚಾರ್ಯರು, ಒಂದು ಪ್ಯಾನಲ್ಲು, ಅಲ್ಲಿ ಸೆಲೆಕ್ಟ್ ಆಗಬೇಕು. ತುಂಬಾ ಶಿಸ್ತು, ವಸ್ತು ಸಂಹಿತೆ. ಈಗ ಅದಿಲ್ಲ, ತೊಟ್ಟಲ್ ಮೇಲೆ ಹೋಗುತ್ತೆ. ಜಯಚಾಮರಾಜ ನೋಡಲ್ಲಿ ಕೂತಿದ್ರೆ ನಾವು ಅದನ್ನು ಕಣ್ಣಾರೆ ನೋಡಿರೋದು. ಅವ್ರ ಇದರ ಮಟ್ಟಕ್ಕೆ ಆ ಕ್ರೇನ್ ಹೋಗೋದು, ಅಲ್ಲಿ ಶುರು ಮಾಡ್ತಾರೆ. ಎಲ್ಲ ಶ್ರುತಿ ಮಾಡಿಕೊಂಡು ಏನೇನೋ ಮಾತಾಡೋ ಹಾಗಿಲ್ಲ, ಕೆಮ್ಮು ಹಾಗಿಲ್ಲ, ಸೋ ಮೆನಿ ಥಿಂಗ್ಸ್. ಅಲ್ಲಿ ಅದಕ್ಕೊಂದು ಅವಕಾಶ ಸಿಗ್ಬೇಕಾದ್ರೆ ಭಾರತ ರತ್ನ ಸಿಕ್ಕಷ್ಟು ಸಂತೋಷ. ದೊಡ್ಡ ಚೆನ್ನೈ ಕಡೆಯಿಂದ ಆಗ ಮಡ್ರಾಸ್ ಅಂತಿದ್ರು, ಅವರೆಲ್ಲ ಅಲ್ಲಿ ಹಾಡೋದಕ್ಕೆ ಕಾತರತೆ. ಸೆಲೆಕ್ಷನ್ ಕಮಿಟಿ ಅಪಿಯರ್ ಆಗ್ಬೇಕು ಅವರು. ಈ ತರ ಅಂದ್ರೆ ಒಂದು ರಾಜತ್ವದಲ್ಲಿ ಅವ್ರಿಗೆ ಇದ್ದಿದ್ದ 20 ನಿಮಿಷ ಆಗೋದು ದರ್ಬಾರಲ್ಲಿ, 1 ಅವರಲ್ಲಿ. ಅಂದ್ರೆ ಸಂಗೀತದಲ್ಲಿ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು. ಆಮೇಲೆ ಯಾರು ಒಂದು ಚರಣ ಅಥವಾ ಒಂದು ಸಂಸ್ಕೃತದಲ್ಲಿ ಹಾಡುವಾಗ ಬಿಟ್ರೆ ನೆಕ್ಸ್ಟ್ ಡೇ ಕರೆಸಿ, ಅಂದ್ರೆ ಎಷ್ಟು ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಇದೆ. ನೀವು ಇನ್ನೊಂದ್ಸತಿ ಅದನ್ನ ಹಾಡಿ. ಅದ ನೋಡಿ, ಯಾರನ್ನೂ ಅವರು ರಾಜತ್ವ ಅಂತ ಇದು ಹೊಡಿತಾ ಇರಲಿಲ್ಲ. ತಮ್ಮ ರಾಜಗಾಂಭೀರ್ಯ, ಆಮೇಲೆ ಹಿರಿಯರನ್ನು ಕಂಡ್ರೆ, ಸಂಗೀತ ಸಾಹಿತ್ಯಗಳನ್ನು ಕಂಡ್ರೆ ಗೌರವಿಸ್ತಾ ಇದ್ರು. ಇದನ್ನ ಬಡೆ ಗುಲಾಂ ಅಲಿ ಖಾನ್ ಅಲ್ಲಿ ಯಾರು ಅಂತಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಸಂಸ್ಕೃತಿ, ಸೌಂದರ್ಯ. ಅದನ್ನ ನಾವು ಮೂಲಭೂತವಾಗಿ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಮೈಸೂರು ಅರಮನೆ ಒಳಗೆ ಇಷ್ಟೊಂದೆಲ್ಲ ಸಾಹಿತ್ಯ ಉತ್ತುಂಗಕ್ಕೆ ಇತ್ತು, ಸಂಗೀತಗಾರರಿಗೆ ಒಳ್ಳೆ ಉತ್ತುಂಗಕ್ಕೆ ಇತ್ತು. ಸ್ವತಃ ಅವರೇ ಇಷ್ಟೊಂದು ರಚನೆ ಮಾಡಿದ್ರು. ಏನಿರ್ಬೋದು ಅಂತಂದ್ರೆ, ಮೈಸೂರ ಆಳಿದ ದೊರೆಗಳು ಹೆಚ್ಚು ಕ್ರೂರಿಗಳಾಗಿರ್ಲಿಲ್ಲ. ಖಂಡಿತ. ನಾನು ಹೇಳಿದ್ರಲ್ಲ, ಒಂದ್ ದಿವಸ ಖಡ್ಗ ಹಿಡಿಲಿ ಅಂತ ಮೊದಲು ಲಕ್ಷ್ಮಣ್ಯ ಆ ಕಾಲದಲ್ಲಿ ಇದ್ದಾಗ ಒಂದು ಒಂದು ಬಂತು. 600 ವರ್ಷಗಳ ಇತಿಹಾಸದ ರೆಪ್ರೆಸೆಂಟ್ ಮಾಡಿದಂತ ಜಯಚಾಮರಾಜೇಂದ್ರ ಒಡೆಯರ್. ಅವ್ರು ಯಾರು ಸುಮ್ಮನೆ ಯುದ್ಧ ಹೋಗಿ ಮಾಡದೇ ಇದ್ರಿಂದ ಎಷ್ಟೆಲ್ಲ ಖಂಡಿತ ವೈಭವ ಕಾಣೋದಕ್ಕೆ ಆಯ್ತು ಅಂತ ನೀವು ಹೇಳೋದಲ್ಲ ಅಕ್ಷರಶಃ ನಿಜ. ಯಾಕಂದ್ರೆ
ಆಳಿದ ದೊರೆಗಳೆಲ್ಲ ಮುಮ್ಮಡಿಯವರು ಶ್ರೀತತ್ವ ನಿಧಿ ಅಂತ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಸ್ಕೃತ ವಿದ್ವಾಂಸಿದ್ರು ರಾಜರುಗಳಲ್ಲಿ. ಸಂಗೀತದಲ್ಲಿ ಉದ್ದಾಮ ಪಂಡಿತರು ಅವರೇ ಆಗಿದ್ರು ರಾಜರುಗಳು. ಜೊತೆಗೆ ಆಸ್ಥಾನದಲ್ಲಿದ್ರು ನೋಡಿ. ಅದರಿಂದ ಕವಿಗಳಿದ್ರು. ಜಯಚಾಮರಾಜೇಂದ್ರ ಒಡೆಯರ್, ಕುವೆಂಪು ಅವರು ಬಹಳ ಇದು ಅಂದ್ರೆ ಇವರ ಆಸ್ಥಾನದಲ್ಲಿ ಇಂಥವೆಲ್ಲ ಒಟ್ಟಿಗೆ ಮೈಗೂಡ್ಕೊಂಡಾಗ ಇಂಥ ರಚನೆಗಳು ಉತ್ಪತ್ತಿ ಆಗೋದು ಅವರ ಮನಸ್ಸಿನಲ್ಲಿ. ಅದು ಸುಮ್ಮನೆ ಇವನ್ನ ಮಾಡಿ ಬಂದವುಗಳಲ್ಲ, ಮೂಡಿ ಬಂದವುಗಳು. ಅವರ ಮನಸ್ಸು ಬಂದಾಗ ಬರೆದ. ಅಂತ ಹೇಳುದು ಎಕ್ಸಾಕ್ಟ್ಲಿ. ದೇವರ ಉಪಾಸನೆ, ಶ್ರೀವಿದ್ಯಾ ಉಪಾಸಕರಾಗಿದ್ದಾಗ ಶ್ರೀವಿದ್ಯೆನೇ ಆ ದೇವರೇ ಅವರ ಕಣ್ಮುಂದೆ ಆ ಅಕ್ಷರಗಳನ್ನ ಕಾಣಿಸಿರ್ಬಹುದು. ಬಹಳ ಚೆನ್ನಾಗಿ ಹೇಳಿದೆ, ಕರೆಕ್ಟ್ ಅದು. ಇಟ್ಸ್ ಶ್ರೀವಿದ್ಯೆ ಒಂದು. ನಾನು ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಕೊಂಡ್ರೆ ನಮ್ಮ ಹಿಂದೆ ಸರಸ್ವತಿ ನಮ್ಮನ್ನ ಬೆಂತಟ್ತಾ ಇರ್ತಾರೆ. ಇಲ್ಲಿ ನಾನು ಹೇಳಬೇಕು ಅಂದ್ರೆ ಅಹಂಕಾರಕ್ಕೆ ಅವ್ರು ಯಾವತ್ತೂ ಅಂತಹ ಮಹಾರಾಜರುಗಳ ಅಹಂಕಾರ ಪಟ್ಟಿಲ್ಲ. ನಮ್ಮಂಥ ಲೆಸ್ಸರ್ ಮಾರ್ಟಲ್ಸು ಹೇಗಿರ್ಬೇಕು ಅನ್ನೋದಕ್ಕೊಂದು ದಾರಿ ದೀಪಗಳು ಇರಲ್ಲ. ಕೊನೆಯದಾಗ ಒಂದು ವಿಚಾರ ತಗೊಂಡು ಈ ಕಾರ್ಯಕ್ರಮ ಮುಗಿಸಿ ಸಾಕು. ಒಂದು ನನಗೆ ಖುಷಿ ಏನಂತಂದ್ರೆ, ಅಷ್ಟೆಲ್ಲ ವೈಭೋಗ ಇತ್ತು, ಅಷ್ಟೆಲ್ಲ ಅರಸರು ಜಯಚಾಮರಾಜ ಒಡೆಯರ್ ಕಣ್ಣು ಮುಂದೆ ಅಷ್ಟೆಲ್ಲ ಚಿನ್ನ ಒಡವೆಗಳ ರಾಶಿ ಇತ್ತು, ಅಧಿಕಾರ ಇತ್ತು, ಎಲ್ಲ ಇತ್ತು. ಅವರು ಪ್ರಜಾಪ್ರಭುತ್ವಕ್ಕೋಸ್ಕರ ನಂದೇನೋ ಅಲ್ಲ ಅಂತ ರಾಜನಾಗಿ ಅವರೇ ಒಂದ್ ರೀತಿ ಬಿಟ್ಕೊಟ್ರಲ್ಲ. ಅದೊಂದು ಅವ್ರಿಗೆ ಎಷ್ಟು ನಮಗ್ ದುಃಖ, ಅವ್ರಿಗೆ ದುಃಖ ಆಗಿಲ್ಲ, ನಮಗ್ ದುಃಖ ಆಗ್ತಿದೆ. ಅದಕ್ಕೆ ಯಾಕೆ ಗೊತ್ತಾ, ಅವರಿಗೆ ಮೋಹವನ್ನು ತ್ಯಜಿಸಿದವರು. ಮೋಕ್ಷ ಅಂದ್ರೇನು? ಮೋಕ್ಷವನ್ನು ಕ್ಷಯಿಸಿದಂಥವ ಶ್ರೀವಿದ್ಯೋಪಾಸಕರು. ಅವ್ರಿಗೆ ಅದಕ್ಕೆ ಅದರ ಮೇಲೆಲ್ಲ ಆಸಕ್ತಿನೇ ಇರಲಿಲ್ಲ. ಅದು ಸುಮ್ಮನೆ ರಾಜತ್ವ ನೆರವೇರಿಸ್ಬೇಕು. ನೀವು ಹೇಳಿದಾಗ ಅವರು ಇದ್ದ ಕಾಲದಲ್ಲಿ ನಾನು ಚಿಕ್ಕ ಹುಡುಗನಿಂದ ನೋಡ್ತಿರೋದ್ರಿಂದ ದೊಡ್ಡವ್ರನ್ನ, ಅವ್ರು ಯಾವತ್ತೂ ಒಬ್ಬರ ಧ್ವನಿ ಎತ್ತು ಮಾತಾಡಿದವ್ರಲ್ಲ, ಬಹಳ ಸಿಂಪಲ್. ಎಲ್ರನ್ನೂ ಒಂದು ರೀತಿ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ರು. ಆವಾಗಲೇ ಇಂಥ ಶ್ರೀವಿದ್ಯೆಗಿರೋದು ಇಂಥ ವ್ಯಕ್ತಿತ್ವ ಇರಬೇಕು. ತಾಯಿ ಭುವನೇಶ್ವರಿಗೆ ಒಂದು ತುಳಸಿ ದಳನ ಅರ್ಪಿಸಿ ಅವರು ಆ ಒಂದು ಕಿರೀಟ ತೆಗೆದಿದ್ದು ಅಥವಾ ಸಿಂಹಾಸನದಿಂದ ಇಳಿದಿದ್ದು ಅಂತ ನಮ್ಗೆ ಎಷ್ಟೊಂದು ಪತ್ರಿಕೆಗಳನ್ನೆಲ್ಲ ಓದಿದ್ದೀನಿ. ನಾನಂತ ಅವ್ರನ್ನ ನೋಡಿಲ್ಲ, ನೋಡಕ್ ಸಾಧ್ಯ. ಅವ್ರು ತಗೊಂಡ ಒಂದು ನಿರ್ಣಯ ನಮಗೆ ದಾರಿದೀಪ. ಇವತ್ತಿನ ರಾಜಕಾರಣ 1955 ಅವರು ಇದಾಗಿ ಸಾಮಾನ್ಯವಾಗಿ ಈ ತರ ಅಧಿಕಾರದಲ್ಲಿ ಇರೋರ್ನ ಒಡೆದು ಕಿತ್ಕೋಬೇಕು, ಇಲ್ಲ ಯುದ್ಧ ಮಾಡಿ ಕಿತ್ಕೋಬೇಕಾಗುತ್ತೆ. ಅವರೇ ಪ್ರಜೆಗಳ ಹಿತಕ್ಕೋಸ್ಕರ ಪ್ರಜಾಪ್ರಭುತ್ವ ಅನ್ನೋದು ಬರ್ಲಿ ಅನ್ನೋ ಒಂದು ಕಣ್ಮುಂದೆ ಇಟ್ಕೊಂಡು ಹಾಜರಾಗಿ ಇಳಿದಿದ್ದು ಅಧಿಕಾರದಿಂದ. ಹೌದು, ನಮಗೆ ಆ ರೀತಿ ಇವತ್ತಿನ ರಾಜಕಾರಣಿ ಅಯ್ಯೋ ನೋ ಕಂಪೇರ್. ಅವ್ರಿಗೆ ಅಧಿಕಾರದಲ್ಲಿ ಆಸಕ್ತಿ ಇರಲಿಲ್ಲ ಅವ್ರಿಗೆ. ಬಟ್ ಯಾಕಂದ್ರೆ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದ್ರು. ಪರಂಪರೆಗೋಸ್ಕರ ಇರ್ಬೇಕು. ಎಲ್ರ ಮನೆಯಲ್ಲೂ ಅವರದ್ದೇ ಸಂಪ್ರದಾಯ ಅಂತ. ನಮ್ಮಲ್ಲಿ ಶ್ರೀಚಕ್ರದಲ್ಲಿ ಆಮೇಲೆ ಒಂದು ವಿಶೇಷವಾಗಿ ಒಂದು ಹೇಳಿಬಿಟ್ಟು ಲೆಟಸ್ ನೀವೇನಾದ್ರು ಕೊನೆ ಕೇಳಿ. ಏನು ಅಂದರೆ, ನಾವು ಒಂದು ಕಂಡು ಹಿಡಿದಿರೋದು, ನಾನು ಶ್ರೀವಿದ್ಯಾ ವಿದ್ಯಾರ್ಥಿಯಾಗಿ ಜಯಚಾಮರಾಜೇಂದ್ರ ಒಡೆಯರವರ 9 ರಚನೆಗಳನ್ನು ತೆಗೆದುಕೊಂಡು ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ನವಾವರಣ ಅಂತ ಶ್ರೀಚಕ್ರ ಅಂತ ಮಾಡಿದ್ದೆ. ಅದು ಆಕಾಶವಾಣಿಯಲ್ಲಿ ಪ್ರಚಾರ ಆಗಿದೆ. ಇವನ್ನು ಸುಕನ್ಯಾ ಪ್ರಭಾಕರ್ ಅವರು ಕೂಡ ಅವ್ರ ಪುಸ್ತಕದಲ್ಲಿ ಹೇಳಿದಾಗ ವಿಶೇಷವಾಗಿ ಶ್ರೀವಿದ್ಯಾ ಬಗ್ಗೆ ಭಾಳ ಚೆನ್ನಾಗಿದೆ ಸರ್ ನನಗೆ ಹೇಳಿ ಅಂತ. ಅದು ಒಂದೊಂದು ರಚನೆಗೂ 3 ದಿವಸ ಅರ್ಥಗಳನ್ನ ಬರ್ಕೊಂಡಾಕೆ ಅದು ಭಾಳ ಡಾಕ್ಟರೇಟ್ ತೊಗೊಂಡ್ರು. ನಮಗೆ ಯಾಕೆಂದರೆ ಇದೊಂದು ಹೇಗೆ ಕಮಲಾಂಬ ನವಾವರಣ ಅಂತ ಇವರು ಮುತ್ಸ್ವಾಮಿ ದೀಕ್ಷಿತರ ಮಾಡಿದ್ರು, ಅದರ ಒಂದು ನೆರಳು ಅಂತ ಹೇಳ್ಬೋದು. ಅದರಿಂದ ಪ್ರಭಾವಿತರಾಗಿ ಅದು 94ರಲ್ಲಿ 9 ಆಯ್ಕೆ ಮಾಡಿದೆ. ಯಾಕೆ ಇದಕ್ಕೊಂದು ನವಾವರಣ ಅಂತ ಮಾಡಬಾರ್ದು? ಇದು ಇಷ್ಟೊಂದು ನೀವೇ ಇಷ್ಟೊಂದು ಒಂದು ಪ್ರಶ್ನೆಗೆ ಇಷ್ಟು ಉತ್ತರ, ಇನ್ನೂ ಉತ್ತರ ಇನ್ಫಿನಿಟ್ ಅನಂತ. ಇದು ಒಂದು ಕಾಂಪ್ಲಿಮೆಂಟರಿ ಕ್ಲೋಸ್ ಕೊಡೋಣ. ಅದಕ್ಕೆ ಕರೆಕ್ಟ್. ನೋಡಿ, ನಾನು ನಮ್ಮ ತಂದೆ ನನಗೆ ವಿದ್ಯಾಭೂಷಣ ಸಂಗೀತನ ಕೇಳಿಸಿ ನನಗೆ ಬೆಳೆಸಿದವರು. ನನಗಂತೂ ಹಾಡಬೇಕು ಅಂತ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಹಾಡೋದು. ಅಷ್ಟು ವಯಸ್ಸಾದ್ರೂ ಚೆನ್ನಾಗಿ ಕೀರ್ತನೆಗಳೆಲ್ಲ ನೆನಪಿಟ್ಕೊಂಡು ಹರಿದಾಸ ಸಾಹಿತ್ಯನೆಲ್ಲ ತುಂಬಾ ದಿನನಿತ್ಯ ಬಾಯಿಪಾಠ, ದಿನನಿತ್ಯ ಪಾಠ ಹೇಳ್ಕೊಟ್ಟಂಗೆ ದಿನನಿತ್ಯ ದೇವರ ಮುಂದೆ ಹಾಡೋರು. ಅಷ್ಟು ಆದ್ರೂ ನನಗೆ ಸಂಗೀತ ನಾನು ಹಾಡುಗಾರನಾಗ್ಬೇಕು ಅಂತ ಅನ್ನಿಸ್ಲಿಲ್ಲ ಯಾವತ್ತು. ಅದನ್ನ ಕಲಿಬೇಕು ಅಂತ ಈ ತರ ಪ್ರಚಾರ ಮಾಡಿದ್ರೆ ನೀವು ಪ್ರಚಾರಕರು, ಧರ್ಮ ಪ್ರಚಾರಕರು ಅಂತ ಹೇಳಿದ್ರೆ ವಿಶೇಷ ಆಗುತ್ತೆ. ಯಾಕಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳೋರು.
ನಿಮ್ಮ ಚಾನಲ್ಗೆ ಒಳ್ಳೆ ಹೆಸರು ಇಟ್ಟಿದ್ದೀರಾ ನೀವು. ನಾನು 8ನೇ ಕ್ಲಾಸ್ ಓದ್ತಿದ್ದಾಗ ವಿದ್ವಾನ್ ಬಿ ಎಸ್ ರಮೇಶ್ ಅವ್ರ ಹತ್ರ 1 ವರ್ಷ ಮೃದಂಗ ಅಭ್ಯಾಸ ಮಾಡಿದೆ. ಈಗ ಒಂದು ಕಾರಣಾಂತರಗಳಿಂದ ಬಿಟ್ಟು ಹೋಯ್ತು. ಈಗ ತಡವಾಗಿ ಮತ್ತೆ ಒಂದು ರೀತಿಯ ಎಲ್ಲ ದಿಗ್ಗಜರನ್ನ ನೋಡುವ, ಮಾತಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಿಮ್ಮಂತವ್ರನ್ನ ಕೂತ್ಕೊಂಡು ಮುಖಾಮುಖಿ ಆಗುವಂತ ಅವಕಾಶ ನಾನು ಕೊಟ್ಟಿದ್ದೆ. ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಈ ಒಂದು ಜಯಚಾಮರಾಜ ಒಡೆಯರ್ ಅವರ ಒಂದು ಅವ್ರ ಬಗ್ಗೆ ಮಾತಾಡೋದಕ್ಕೆ ಕೃತಜ್ಞತೆಗಳು ನಿಮಗೆ. ಇವತ್ತಿನ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶುಭವಾಗ್ಲಿ, ಎಲ್ರಿಗೂ ಶುಭವಾಗ್ಲಿ, ನೋಡ್ತಿರೋ ವೀಕ್ಷಕರು.